ರೇಖಾ ಬರ್ತಿದ್ದಾಳಂತೆ, ಅಲ್ಲಿ ಸ್ಟ್ರೈಕ್ ಅಂತೆ. ಹೌದಾ? ನಿನ್ಗ್ಯಾರು ಹೇಳಿದ್ರು? ನಾನು ಟಿವಿಲ್ ನೋಡ್ದೆ. ಎಷ್ಟು ಗಲಾಟೆ ಗೊತ್ತಾ? ಇವಳೆ ತಗೋ. ಥ್ಯಾಂಕ್ಸ್. ಶ್ರುತಿ ಬರ್ತಾ ಇದ್ದಾಳ? ಹಾ, ಅವಳು ಫೋನ್ ಮಾಡಿದ್ಲಂತೆ, ನೀವ್ ತೆಗಿಲಿಲ್ಲ ಅಂದ್ಲು. ಯಾವಾಗ? ನಾನ್ ನೋಡ್ಲಿಲ್ವಲ್ಲ. ಮತ್ತದೇ, ನೀವು ಆಫೀಸಲ್ಲಿ ಬ್ಯುಸಿ ಆಗಿರ್ತಿರಲ್ಲ, ಅದಕ್ಕೆ ಅವಳು ನನಗ್ ಫೋನ್ ಮಾಡಿದ್ಲು. ಅಲ್ಲಿ ಗಲಾಟೆ ಆಗ್ತಿದ್ಯಂತೆ, ಬಸ್ಗಳನ್ನೆಲ್ಲ ಸುಡ್ತಿದಾರಂತೆ. ಟಿವಿ ನ್ಯೂಸಲ್ಲಿ ನೋಡ್ದೆ. ಕಾಲ್ ತೆಗೆ. ಕರ್ನಾಟಕದ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಏನದು ಪ್ರಾಬ್ಲಮ್? ಅಯ್ಯೋ, ಇವ್ರು ಗಲಾಟೆ ಮಾಡೋದಕ್ಕೆ ಕಾರಣಗಳು ಬೇಕಾ? ಕಾಲೇಜ್ ಹಾಸ್ಟೆಲ್ಗಳನ್ನೆಲ್ಲ ಮುಚ್ಚಿದಾರಂತೆ, ಅದಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ. ಹೇಗ್ ಬರ್ತಾ ಇದ್ದಾಳೆ? ಬಸ್ ಅಲ್ಲ, ಟ್ರೈನ್ ಅಲ್ಲ? ಬಸ್ ಯಾವ್ದು ಸಿಗ್ಲಿಲ್ವಂತೆ. ಸದ್ಯ ಕೃಷ್ಣಮೂರ್ತಿ ಆ ಕಡೆಯಿಂದ ಕಾರಲ್ಲಿ ಬರ್ತಿದಾರಂತೆ, ಅದಕ್ಕೆ ನನಗ್ ಸ್ವಲ್ಪ ಸಮಾಧಾನ ಆಯ್ತು. ಯಾರು? ಹಾ, ಅದೇ ನಿಮ್ ಕೃಷ್ಣ. ನಿಮಗ್ ಫೋನ್ ಮಾಡಿದ್ರೆ ತೆಗಿಲಿಲ್ವಂತೆ. ಅಯ್ಯೋ, ಹೌದು, ಅವನದೊಂದು ಮಿಸ್ ಕಾಲು ಇದೆ. ಹೊರಟ್ರಂತ? ಹೊರಟಿದ್ದಾರೆ. ನಾನೇ ಅವ್ರನ್ನ ಬನ್ನಿ ಅಂತ ಹೇಳ್ದೆ. ಅಲ್ಲೇ ಇದ್ರೆ ಏನ್ ಗಲಾಟೆ ಆಗುತ್ತೋ ಏನೋ, ಅದಕ್ಕೆ. ನನ್ ಫೋನ್ ತೆಗಿಲಿಲ್ವಲ್ಲ? ಅದೇ, ನಿಮಗ್ ಫೋನ್ ಮಾಡಿದ್ರೆ ನೀವ್ ತೆಗಿಲಿಲ್ವಂತಲ್ಲ, ಅದಕ್ಕೆ ನನಗ್ ಫೋನ್ ಮಾಡಿ ಹೇಳಿದ್ರು. ಹಲೋ ಅಪ್ಪ, ನಾನ್ ನಿಮಗ್ ಕಾಲ್ ಮಾಡ್ದೆ. ಯಾವಾಗ? ನಾನಲ್ಲ, ಅಂಕಲ್ ಕಾಲ್ ಮಾಡಿದ್ರು. ನಿನ್ ಫ್ರೆಂಡ್ಸ್ ಜೊತೆ ಬರ್ಬೇಕಾಗಿತ್ತು. ಅವ್ರು ಹೇಗ್ ಬಂದ್ರು? ಅವರೆಲ್ಲ ನೆನ್ನೆನೆ ಹೊರಟೋದ್ರು. ನಂಗಿವತ್ತು ಲ್ಯಾಬ್ ಇತ್ತು. ಇವಾಗ ಎಲ್ಲಿದ್ದೀರಾ? ಇವಾಗ್ಲಾ? ಅಂಕಲ್, ನಾವಿವಾಗ ಎಲ್ಲಿದೀವಿ? ಉಡುಪಿ. ಉಡುಪಿ. ನೀನು ಕೃಷ್ಣಕುಮಾರ್ಗೆ ಫೋನ್ ಕೊಡು. ಅಂಕಲ್ ಗಾಡಿ ಓಡಿಸ್ತಾ ಇದಾರೆ, ನಾನ್ ಸ್ಪೀಕರ್ ಆನ್ ಮಾಡ್ತೀನಿ ರೀ. ಲೋ, ಇಲ್ಲಿ ತುಂಬಾ ದೊಡ್ಡ ಗಲಾಟೆ ನಡೀತಾ ಇದೆ. ಬರೋ ದಾರಿಯಲ್ಲಿ ಅವಳು ನೋಡ್ದೆ, ಅದಕ್ಕೆ ಹತ್ತಿಸ್ಕೊಂಡೆ. ಹೇ, ಡೋಂಟ್ ವರಿ ಮ್ಯಾನ್, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅದ್ ನನಗೆ ಗೊತ್ತು. ಮತ್ತಿನ್ನೇನು ಸಮಸ್ಯೆ? ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀವೋ? ಹೌದಪ್ಪ, ಅಂಕಲ್ ತುಂಬಾ ಸ್ಪೀಡಾಗಿ ಓಡಿಸ್ತಿದ್ದಾರೆ. ಕೃಷ್ಣ, ನಿನಗೊಂದು ವಿಷಯ ಹೇಳ್ಬೇಕು. ನಾನು ಫೋನ್ ಮಾಡ್ತೀನಿ ಬಿಡು. ಅಪ್ಪ, ನಾನ್ ಮತ್ತೆ ಕಾಲ್ ಮಾಡ್ತೀನಿ. ಯಾಕೆ ಬೇಗ ಬಂದ? ಹಾ, ನನ್ಗೆ ಅರ್ಥ ಆಗೋಯ್ತು. ನಾನು ನೋಡಿದೆ, ನನಗೆಲ್ಲ ಅರ್ಥ ಆಗೋಯ್ತು. ಆಮೇಲೆ ಲೈ, ನನಗೇನು ಇಲ್ವಾ? ಎಲ್ಲ ನೀನೇ ಕುಡಿದು ಬಿಟ್ಟಿದ್ಯಾ? ನಿನಗೆ ಇನ್ನೊಂದಿದೆಯೋ? ತರ್ತೀನಿ. ಯಾರು ನೋಡೋ? ಏನ್ ಬಂದಿದ್ದು? ಸಾರಿ, ಐ ಫಾರ್ಗಾಟ್ ಮೈ ಕಾರ್ ಕೀಸ್. ಓ, ಬಾಯ್. ಏನೋ ಇಂಟ್ರೊಡ್ಯೂಸ್ ಮಾಡ್ಬೇಕಾ? ಬೇಡ, ಬಾ, ಇದು ನಿನಗೋಸ್ಕರ. ಈ ಸಂಘಟನೆಗಳಿಂದ ಸುತ್ತಮುತ್ತ ಇರೋ ಹಾಸ್ಟೆಲ್ನ ಮುಚ್ಚಲಾಗಿದೆ. ಈ ಏನು ಅಂದ್ರೆ, ಸ್ನಾನ ಮಾಡ್ಲಿಲ್ವಾ? ರಾಜ್ಯದ ವಿದ್ಯಾರ್ಥಿಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಅವ್ರು ಯಾವ ದಾರಿಯಲ್ಲಿ ಬರ್ತಾ ಇದ್ದಾರೆ? ರೋಡಲ್ಲಿ ಗಲಾಟೆ ಅವ್ರು ಯಾವ ದಾರಿಯಲ್ಲಿ ಬರ್ತಾರೆ ಅಂತ ನಾವ್ ಕೇಳ್ಬೇಕಾ? ಹೇಳಿ. ಹೋದ್ ವಾರ ಊಟಿಯಿಂದ ಕಾರಲ್ಲೇ ಬಂದ್ರು ಅಂತ ನೀವೇ ತಾನೇ ಹೇಳಿದ್ದು. ಮಂಗಳೂರು ರೂಟಲ್ಲಿ ಬಂದ್ರೆ 18 ಗಂಟೆ ಆಗುತ್ತೆ. ಬೇರೆ ರೂಟಲ್ಲಿ ಬಂದ್ರೆ ಬೇಗ ಬರ್ಬೋದು. ನೀವ್ ಸುಮ್ನೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅವರೆಲ್ಲ ನೋಡ್ಕೋತಾರ ಬಿಡಿ. ಯಾವ ರೂಟಲ್ಲಿ ಬರ್ತಿದಾರೋ ಕೇಳ್ತೀನಿ. ಚಿನಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡು. ಅಂಕಲ್, ಇಲ್ಲಿ ನೋಡಿ, ನಿಮ್ ಬಾವ. ನಿಮ್ಮಪ್ಪ ಹಾಗೆ ಕರಿತಾ ಇರ್ತಾನೆ. ಏನ್ ಹೇಳೋ? ಯಾವ ದಾರಿಯಲ್ಲಿ ಬರ್ತಾ ಇದ್ದೀರಾ? ನಾವ್ ಯಾವ ದಾರಿಯಲ್ಲಾದ್ರೂ ಬರ್ತೀವಿ. ಕರೆಕ್ಟ್ ಅನ್ಮ? ಕುಂದಾಪುರದ ಮೇಲೆ ಬಂದ್ರೆ ಹತ್ರನೇ, ಆದ್ರೆ ಅಲ್ಲಿ ಗಲಾಟೆ ಆಗ್ತಾ ಇದೆ. ಕುಂದಾಪುರ ರೋಡಲ್ಲಿ ಬರಕ್ಕಾಗಲ್ಲ ಕಣೋ, ಆ ರೂಟ್ ತುಂಬಾ ಫಾರೆಸ್ಟ್. ಬೇಗ ಬನ್ನಿ. ಲವ್, ನಾವು ಸ್ಪೀಡ್ ಆಗಿ ಬರ್ತಾ ಇದೀವಿ ಕಣೋ. ನಾವು ಬರ್ತಾ ಇರೋ ಸ್ಪೀಡಿಗೆ ರಾತ್ರಿ ಒಳಗಡೆ ಗುಂಡ್ಲುಪೇಟೆ ರೀಚ್ ಆಗ್ತೀವಿ. ಲೋ ಕೃಷ್ಣ, ನಿನ್ ಸ್ಪೀಡಾಗಿ ಏನ್ ಬರ್ಬೇಡ. ಅಂಕಲ್ ಕಾರ್ನ ಚೆನ್ನಾಗಿ ಓಡಿಸ್ತಿದ್ದಾರೆ. ಅವ್ರು ನಿಮ್ ತರ ಏನ್ ಓಡಿಸ್ತಿಲ್ಲ. ಅಂಕಲ್, ನೀ ಸ್ಪೀಡಾಗಿ ಓಡಿಸಿ. ಎಲ್ಲಿದಾರಂತೆ? ಏನಾಯ್ತ್ರಿ? ಸ್ವಲ್ಪ ಹೊತ್ತು ಮಾತಾಡದೆ ಇರ್ತೀಯಾ? ಏನು, ನಿಮ್ಮನ್ನೇನು ಕೇಳ್ಬಾರ್ದಾ? ಏನ್ರಿ ನೀವು? ಅಪ್ಪ ಯಾವಾಗ್ಲೂ ಹೀಗೆ, ಎಲ್ಲದಕ್ಕೂ ಟೆನ್ಷನ್. ಅವನ್ ಚಿಕ್ಕ ವಯಸ್ಸಿಂದನೂ ಹಾಗೆ ನಮ್ಮ. ನಿನಗೇನಾದ್ರೂ ಟೆನ್ಷನ್ ಆಗ್ತಾ ಇದೆಯಾ? ಯಾಕೆ? ನನ್ ಜೊತೆ ಬರ್ತಾ ಇದೆಯಲ್ಲ, ಅದಕ್ಕೆ. ನೀವೇ ನನ್ನ ತಿನ್ಬಿಡ್ತೀರಾ ಏನು? ನನಗ್ ಯಾಕೆ ಟೆನ್ಷನ್? ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ್ರಿ.
ಊಟಿಯಿಂದ ಬರೋದು ಸ್ವಲ್ಪ ಕಷ್ಟನೇ. ಅಲ್ಲಿಂದ ಬರೋದಕ್ಕೆ ತುಂಬಾ ದಾರಿಗಳಿವೆ. ನೀವೇ ತಾನೇ ಹೇಳಿದವ್ರಿಗೆಲ್ಲ ದಾರಿ ಗೊತ್ತು ಅಂತ. ಕುಂದಾಪುರದ ಮೇಲೆ ಬಂದ್ರೆ ತುಂಬಾ ಈಸಿಯಾಗಿ ಬಂದ್ಬಿಡ್ತಾರೆ. ಟೆನ್ಷನ್ ಮಾಡ್ಕೋಬೇಡ್ರಿ. ನಾನು ಹೇಳ್ದಾಗೆ ಮಂಗಳೂರು ಮೇಲಿಂದ ಬಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನೋಡ್ರಿ, ಹೇಗೋ ಬರ್ತಾರಲ್ವಾ. ಹ್ಮ್ ತಗೊಳ್ಳಿ. ಯಾವಾಗ್ಲೂ ನೀನ್ ಊರಿಗೆ ಹೋಗ್ತೀಯ? ಬಸ್ಸಲ್ಲ ಟ್ರೈನಲ್ಲ? ನಾನ್ ಬಸ್ಸಲ್ಲೇ ಹೋಗ್ತೀನಿ. ಊಟಿ ಗುಂಡ್ಲುಪೇಟೆ ರೂಟಾ ಇಲ್ಲ ಗುಂಡ್ಲುಪೇಟೆ ಚಾಮರಾಜನಗರ ರೂಟಾ? ಊಟಿ ಗುಂಡ್ಲುಪೇಟೆ ದಾರಿಯಲ್ಲಿ, ಅದೇ ಹತ್ರ. ನೋಡಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೋಗೋ ದಾರಿಯಲ್ಲಿ ಕೋತಿಗಳು ಕೂಡ ಇರುತ್ತೆ. ಹಾಗಾದ್ರೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನಿಮ್ ಸಂಬಂಧಿಕರನ್ನ ನೋಡ್ತೀವಿ ನಾವು. ಏನು ಜೋಕ್ ಮಾಡ್ತಿದ್ದೀರಾ? ಜಸ್ಟ್ ಜೋಕಿಂಗ್ ಕಣಮ್ಮ. ಸರಿ, ಅದನ್ನ ಬಿಟ್ಟಾಕು. ಕೋತಿಗಳನ್ನ ಬಿಟ್ರೆ ಇಲ್ಲಿ ನೀನು ಹುಲಿ ಸಿಂಹನ ನೋಡ್ಬೇಕು ಅಂತ ಏನಾದ್ರೂ ಇಷ್ಟಪಡ್ತಾ ಇದೀಯಾ ಹೇಳು? ಖಂಡಿತ. ನೇಚರ್ ಅಂದ್ರೆ ಇಷ್ಟ ಇಲ್ದಿರೋರು ಇರ್ತಾರಾ? ಫಾರೆಸ್ಟ್ ರೂಟಲ್ಲಿ ಹೋಗ್ಬೇಕಾದ್ರೆ ಭಯ ಪಡ್ಕೋತೀಯಾ? ಭಯ ಅಂದ್ರೆ ಸ್ವಲ್ಪ ಇದೆ, ಆದ್ರೆ ನೀವಿದ್ದೀರಲ್ಲ, ಯಾವ ಭಯನೂ ಇಲ್ಲ. ನಿಜ ತಾನೆ? ದಟ್ಸ್ ಎ ಗುಡ್ ಗರ್ಲ್. ಹುಡುಗಿ ಅಂದ್ರೆ ಹೀಗಿರ್ಬೇಕು. ಹಾಗಾದ್ರೆ ನಾವು ಬೇರೆ ದಾರಿಲೇ ಹೋಗ್ತಾ ಇದ್ದೀವಿ. ಯಾವ ದಾರಿಯಲ್ಲಿ? ಹೇಳ್ತೀನಿ, ಇಲ್ಲೋಡು, ಈಗ ಗೊತ್ತಾಗುತ್ತೆ. ಪೇಪರ್ ಹಾಕೊಂಡ್ ಬಂದಿದ್ದಾನೆ. ಪರ್ಸ್ ಕೊಡಿ. ಪರ್ಸು ಎಲ್ಲ ಹೊರಗೆ ಹೋಗ್ಬೇಕು ಅಂದ್ರಿ, ಹೋಗಲ್ವಾ? ತಗೊಳ್ಳಿ. ಏನೇ, ನಮ್ಮ ಶ್ರುತಿ ಕ್ಲಾಸ್ಮೇಟ್ ಒಬ್ಳಿದಾಳಲ್ಲ ಊಟಿನಲ್ಲಿ. ಯಾರು? ರಶ್ಮಿನಾ? ರಶ್ಮಿ. ಅವಳು ಯಾಕೆ ಬರ್ತಾಳೆ? ಸರಿ, ಒಂದ್ ಕೆಲಸ ಮಾಡು, ಆ ಹುಡುಗಿಗೊಂದು ಫೋನ್ ಮಾಡಿ ಕೇಳು. ಹಲೋ ಆಂಟಿ. ಹಲೋ, ಎಲ್ಲಿದ್ಯಮ್ಮ? ನಾನ್ ಮನೇಲಿದ್ದೀನಿ ಆಂಟಿ. ಇವತ್ ನಿನ್ಗೆ ಕ್ಲಾಸ್ ಇಲ್ವಾ? ನನಗ್ ನೆನ್ನೆನೆ ಮುಗೀತಾ ಆಂಟಿ. ನಾನ್ ಮನೆಗ್ ಬಂದಿದ್ದೀನಿ. ಏನಾಯ್ತು ಆಂಟಿ? ಅಂಥದ್ದೇನಿಲ್ಲ, ಇವತ್ತಲ್ಲಿ ಸ್ಟ್ರೈಕ್ ಅಂತ. ಹಾ ಹೌದು, ಶ್ರುತಿ ಫೋನ್ ಮಾಡ್ದಾಗ ಹೇಳಿದ್ಲು. ಅವಳು ಬಂದ್ಲಾ? ಇಲ್ಲ. ಓಕೆ. ಹಾ ಸರಿನಮ್ಮ. ಅವಳು ಆಗ್ಲೇ ಮನೆಗ್ ಬಂದಿದ್ದಾಳೆ. ಇವತ್ತವಳು ಕ್ಲಾಸ್ ಇಲ್ವಂತೆ. ಎಷ್ಟು ಅಂದವಾಗಿದೆ. ನಾನು ಇವತ್ತಿನವರೆಗೂ ಈ ದಾರಿಯಲ್ಲೇ ಬಂದಿರ್ಲಿಲ್ಲ. ಹುಡುಗರು ಹೋಗ್ತಿದ್ರು. ನೀನ್ ಅವ್ರ ಜೊತೆ ಯಾವಾಗ್ಲೂ ಹೋಗೇ ಇಲ್ವಾ? ಇಲ್ಲ, ಆ ರೂಟ್ ತುಂಬಾ ದೂರ. ಹೌದು ಅಂಕಲ್, ನಾವಿಲ್ಲಿಂದ ಕೆಳಗೆ ಇಳಿಬೇಕಲ್ವಾ? ನಾವಿಳಿಯೋದ್ ಬೇಡ, ಕಾರ್ ಇಳಿಯುತ್ತೆ. See how beautiful you look. You wanna try? Yeah. ಇತ್ತು. ಎಲ್ಲಿ ಕ್ಲಿಕ್ ಮಾಡ್ಬೇಕು? ನೋಡು, ಇಲ್ಲಿದೆ. Try the landscape. That's beautiful. ಕೊಡು. Nice. ಇನ್ನು ನಿನ್ ಫೋಟೋಗ್ರಫಿ ಮುಗ್ದಿಲ್ವಾ? ನನಗೆ ಈ ಗಾಡಿ ಈ ತರ ಗಲೀಜಾಗಿರೋದು ಇಷ್ಟ ಆಗಲ್ಲ. ನಾವು ಕಾರನ್ನು ನೋಡ್ಕೊಂಡ್ರೆ ಆ ಕಾರ್ ನಮ್ಮ ನೋಡ್ಕೊಳ್ಳುತ್ತೆ. ಅದಕ್ಕೂ ಜೀವ ಇರುತ್ತೆ. ಏನು ಕಾರ್ಗ? ಮತ್ತೆ ಅಲ್ವಾ, ನಾನು ನನ್ನ ಕಾರ್ ಒಂದೇ. ಅರೆ, ಸ್ಮೆಲ್ ತುಂಬಾ ಚೆನ್ನಾಗಿದೆ. ಇದು ಏರ್ ಫ್ರೆಶ್ನರ್. ಏರೋಮ್ಯಾಟಿಕ್ ಇನ್ನೊಂದಿದೆ ನನ್ನ ಹತ್ರ. ಇಲ್ಲಿ ನೋಡು, ಜೆಂಟ್ಸ್ದೆ ಆದ್ರೂ ಪರವಾಗಿಲ್ಲ.